ನೋಡಿ ಇಲ್ಲೊಬ್ಬರು ಯಜಮಾನ್ರು ಚಿಂಗಡಿ ಗ್ರಾಮಕ್ಕೆ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಒಂದೆರಡು ಮಾತು ಕೇಳ್ತೀನಿ, ಅವ್ರು ಏನಾರು ಹೇಳ್ತಾರ ನೋಡವ. ಯಾವೂರು? ಚಿಂಗಡಿ ಅವರೇ, ಎಲ್ಲೆಲ್ಲಿ ಕಾಣಿಸ್ತಿಲ್ಲ. ನಾವು ಹೋಗಿ ಒಂದಷ್ಟು ರಗ್ಗಿಗೆಲ್ಲ ಕೊಟ್ಬಿಟ್ಟು ಬಂದು ಪನಾಚೆಗೆ ಹೋಗಿದ್ರಿ? ಊರು ಅದೇ ಊರವ್ರ ಹೆಂಗೆ? ಚಿಂಗಡಿ ಅವರೇ. ಇದೇನು ಎತ್ಕೋಯ್ತಾ ಇದ್ರಿ? ಈರುಳ್ಳಿ ತಗೊಂಡೋಯ್ತಾವನಿ ನಡ್ಕೊಂಡೆ. ಯಾರು ಬೈಕ್ ಯಾರು ತಗೋಬೇಕಾನೆ? ಬೈಕ್ ಗೊತ್ತಿಲ್ವಲ್ಲ, ಓಡ್ಸಕ್ ಗೊತ್ತಿಲ್ಲ. ಸೈಕಲು? ಗೊತ್ತಿಲ್ಲ. ಅಯ್ಯಯ್ಯ. ಮೇಸ್ಕೊಂಡಿದ್ದಾರೆ ಆವಾಗ. ಬಿಡದೆ ಹೋಗ್ಬಿಟ್ರು. ಈಗಿನಂಗೆಲ್ಲ ಕಲ್ತ್ಕೊಳ್ಳುವ ನಾವು. ಎರಡು ತಾ ಕುಂದಿದ್ದು ಬಂದೆ. ಎರಡು ತಾ ಕೂತಿದ್ರು ಬಂದ್ರ? ನೋಡಿ ಸರ್, ನೋಡಿ ಇವ್ರ ಕತೆ. ಏನು ಸರ್ ಮಾಡೋದು? ಇಲ್ಲಿಂದ ನಡ್ಕೊಂಡು ಹೋಗ್ತಾರ ಸರ್ ಅಲ್ಲಿಗೆ? ನಡ್ಕೊಂಡು? ಹ್ಞೂ, 15 ಕಿಲೋಮೀಟ್ರು. ಹೌದು. ಪನ್ನಾಚಿಗೆ ಹೋಗಿದೆ, ತೆಂಗೆ ಮನೆಗೆ. ಹಾಂ 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 ಹಾಂ. ಪನ್ನಾಚಿಗೆ ಅದೆಲ್ಲ ಶಾರ್ಟ್ ಕಟ್ ಐತೆ ಅಂದ್ರಲ್ಲ? ಶಾರ್ಟ್ ಕಟ್ ಅಸಲ ಆನೆ ಐತೆ ಜಾಸ್ತಿ. ಆನೆ? ಓಹೋ. ಅಲ್ಲ, ನಿಮ್ಗೆ ಯಾವುದು ವೆಹಿಕಲ್ ಗೀಕಲ್ ಯಾವ್ದು ಬರಲ್ಲ? ಯಾವ ಟೈಮ್ ಸಿಕ್ಕಾಗ ಬರ್ತಾ ಇಲ್ಲ ಬಂದು ನಡ್ಕೊಂಡು ಹೋಗ್ತಿರೋದು. ನೋಡಿ ಸರ್, ಅಲ್ಲಿಂದ ನಡ್ಕೊಂಡ್ ಬಂದಿರೋದು. ಅಲ್ಲೊಂದು ಜಾಗ ಕುಂತಿದೆ, ಅಲ್ಲೊಂದು ಜಾಗ ಕುಂತಿದೆ. ಹಾಂ, ರೋಡಿಂದ ನಡ್ಕೊಂಡ್ ಬಂದ್ರ ಇಲ್ಲಿಗೆ? ಊರಿಗೆ ಈಗ ನಾವು ಬಂದ್ವಲ್ಲ, ಅಷ್ಟು ದೂರ ನಡ್ಕೊಂಡೇ ಹೋಗ್ಬೇಕು. ಬಂದಲ್ಲ ಸರ್, ಅಲ್ಲಿಂದ ನಡ್ಕೊಂಡೇ ಹೋಗ್ಬೇಕು. ಯಾರು ಬೈಕು ವೀಕು? ಕುಡೀರಿ. ನೆರಳೆಲ್ಲ ನಿಂತ್ಕೊಳ್ಳಿ ಒಂದು 2 ನಿಮಿಷ ಮಾತಾಡ್ಸ್ಬಿಟ್ಟು ಬನ್ನಿ ಇಲ್ಲಿ. ಬನ್ನಿ ಸಮಯ ಪಾಪಚ್ಚೆ. ಹಾಂ, ಏನು ಇಲ್ಲ, ತಿನ್ನೋ ಐಟಮ್ ಕಾರಲ್ಲಿ ಸರ್? ಅಲ್ಲೇನಿದೆ ಸರ್? ಏನಿಲ್ಲ. ಹಾಂ, ಅಲ್ಲಿ ತನಕ ನೀರು ಬೇಕಾಗಿದೆ ಸರ್. ನಿಮಗೆ ಬೇಕೇನು? ನಮಗಿದೆ. ಅಯ್ಯೋ, ನಾವೇನು ಈಗ ಕೆಳಗೆ ಇಳಿದ್ರೆ ನೀರು ಸಿಗುತ್ತೆ. ನೀವು ಎತ್ಕೊಂಡೋಗಿ ಪಾಪ, ಹಂಗೆ ಎತ್ಕೊಂಡೋಗಿ ತಗೊಂಡೋಗಿ. ನಾನು ಪನಾಚಿ ಹೋಗಿದೆ ಸರ್. ಹಾಂ. ಅಲ್ಲಿ ತೆಂಗಿನ ಕೊಟ್ಟದೆ. ಹಾಂ, ಅಲ್ಲಿ ನಮ್ಮ ತಂಗಿ ಗಂಡ ತೀರ್ ಹೋಗ್ಬಿಟ್ಟಿರಲ್ಲ, ಸ್ವಲ್ಪ ಮನೆ ಕೆಲಸ ಇತ್ತು. ಅಲ್ಲ, ಇಲ್ಲೇ ಮುಂದ್ಗಡೆ ಆನೆ ಇರ್ತಾವಲ್ಲ, ನಿಮ್ಗೆ ಹೆಂಗೆ ಹೋದ್ರಿ? ಅಲ್ಲೇ ನೋಡೋದೆ ಟರ್ನಲ್ಲಿ ನೆನ್ನೆ ಸಿಕ್ಕಿದ್ದು, ಇವಾಗಿಲ್ಲ. ಹಾಂ, ನೆನ್ನೆ ಸಿಕ್ಕಿದ್ದು. ಅಲ್ಲ, ಯಾವ ಟೈಮ್ ಬರ್ತದೆ ಏನು ಅಂತ ಹೇಳೋಕ್ಕಾಗಲ್ವಲ್ಲ. ಹಾಂ, ಇವತ್ತೇನು ಜನಗಳು ಏನಿಲ್ಲ. ಹಾಂ, ಜನ ಇದ್ರಲ್ಲಿ ಜನ ಇಲ್ಲ ಸರ್. ನಾನು ಹೇಳ್ತಾ ಇರೋದು ದಾರಿಲಿ ನದ್ದಿ ಲದ್ದಿ ಇದೆ. ಅಲ್ಲಂತೂ ಇತ್ತು ನದ್ದಿ, ತೊಪ್ಪೆ ಇತ್ತು. ಒಂದು ಕಡೆ ಇತ್ತು, ಹೊಸದು ಒಂದಿದೆ. ಏನಿಲ್ಲ, ನಿಮ್ಗೆ ಗೊತ್ತಲ್ಲ ಬಿಡಿ, ನಾವೇನು ಹೇಳ್ಕೊಡ್ಬೇಕಾ? ಹಾಂ, ಆನೆ ಒಟ್ಟು ಆನೆಗಳಿರೋ ಜಾಗ ತಾನೆ ಅದು, ಏನೂ ಮಾಡೋಕ್ಕಾಗಲ್ಲ. ಒಟ್ಟು ನಿಮ್ಮ ಕಷ್ಟನ ನಾವು ತಿಳಿಸ್ಬೇಕು ಅಷ್ಟೇ, ನಿಮ್ಮ ಕಷ್ಟಗಳನ್ನ. ಹಾಂ, ನೋಡಿ ಈ ಥರ ಅದ ಯಜಮಾನ್ರ ಕತೆ. ಹಾಂ, ಬೆಳಗ್ಗೆ ಹೋಗಿದ್ರು ಸರ್? ನಾವು ನೆನ್ನೆನೇ ಹೋಗಿದ್ದು. ನೆನ್ನೆ ಹೋಗಿ ಅಲ್ಲಿ ಒಂದಷ್ಟು ಧಾನ್ಯಗಳು ಏನೋ ಕಳಿಸಿದ್ರು, ಅದನ್ನ ಕೊಟ್ಬಿಟ್ಟು ಬಂದ್ವಿ. ಏನಾರು ಹೇಳಾಗಿರ? ಏನಿಲ್ಲ ಸರ್, ಇದೇ ಏನು ಹೇಳುವ? ಇದೇ ನಮ್ಮ ಬದುಕು. ಕರ್ಮ ಅಂತೀರಾ ಇಲ್ಲ ಏನಂತೀರಾ? ಕರ್ಮನೇ ನಮ್ಮದು. ಹಾಂ, ಏನು ಮಾಡು? ಈಗ ತಮಿಳ್ನಾಡುಗಳಲ್ಲಿ ಈ ಥರ ಒಂದು ಹಳ್ಳಿನೂ ಬಿಟ್ಟು ಎಲ್ಲ ಹಳ್ಳಿಗೂ ರೋಡ್ ಕೊಡ್ತಾರೆ. ಅದು ಯಾಕೆ ನಾವು ಅದೇನು ಪಾಪ ಮಾಡಿದ್ವೋ? ಅವ್ರಿಗೆ ಇಲ್ದಿರತಕ್ಕಂಥ ರೂಲ್ಸು ನಿಯಮಗಳು ನಮ್ಗೆ ಮಾತ್ರ ಯಾಕೆ ಅಂತ ಗೊತ್ತಾಯ್ತಿಲ್ಲ. ತಮಿಳ್ನಾಡಲ್ಲಿ ಅಲ್ಲಿ ಕೊಂಗಾಡಿ ಅಂತದೆ, ಎಂಥ ತುದಿಲೋಗಿ ಆ ಕಾಡು, ಎಷ್ಟು ಅರಣ್ಯ ಪ್ರದೇಶ ಅಂದರೆ ಅಲ್ಲೋಗಿ ಕಾಲೇಜ್ ಕಟ್ಟವ್ರೆ ಸಾರ್. ಕಾಲೇಜ್ ಕಟ್ಟಿದ್ದಾರೆ. ನಾನು ಕೊಂಗಾಡಿದ ವೀಡಿಯೋ ಮಾಡಾಕಿದ್ದೀನಿ. ಆದರೆ ಇವ್ರಿಗೆ ಪಾಪ ಅದೇನು ನಮ್ಮ ಸ್ವಲ್ಪ ರಗ್ಗಳು, ಆಮೇಲೆ ಒಂಚೂರು ಬ್ಯಾಟ್ರಿ ಗಿಟ್ರು ಏನೋ ಕೊಟ್ಟಿವಿ. ನಿಮ್ಮ ಹೆಸರಿದ್ರು ಎಲ್ಲ ಕೊಟ್ಟಿದ್ದೀವಿ. ಏನು ಇದು ಮಾಡ್ಕೋಬೇಡಿ. ಒಳ್ಳೇದಲ್ಲಿ ಸ್ವಾಮಿ ಪಾಪ. ಹಾಂ, ಏನು ನಿಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಕೊಡವ. ಹಾಂ, ನೋಡಿ ಯಜಮಾನ್ರ ಪರಿಸ್ಥಿತಿ ನೋಡಿ ಪಾಪ, ಬೆವರಲ್ಲಿ ಬೆಂಡಾಗಿ ನಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಸ್ನೇಹಿತರು ಮೋಹನ್ ಸರ್ ಅವರು ಸ್ವಲ್ಪ ನೀರು ಕೊಟ್ಟು ಅವ್ರನ್ನ ಸ್ವಲ್ಪ ವಿಚಾರ ಮಾಡಿ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಗಳು ಮನಗೊಂಡು ಇವ್ರಿಗೆ ಒಳಿತನ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಇಷ್ಟೇ. ಚಿರತೆ, ಹುಲಿ ಎಲ್ಲ ಭಯ ನಡೆದು ದಾರಿಯೇ ಹೋಗದೆ. ಹೌದಾ? ಯಾವುದು ಏನೋಗಿದೆ? ಚಿರತೆ ದಾರಿಗುಂಟ ಗೊತ್ತಾ ಅಜ್ಜ? ಅಯ್ಯಯ್ಯೋ ನೋಡ್ರಿ. ಹಾಂ, ಚಿರತೆಗಳು ದಾರಿಗುಂಟ ಹೋಗದೆ ಸಾರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದೆ ಹೋದ್ರೆ ನಮ್ಗೆ ಗೊತ್ತಾಗೋಯ್ತದೆ, ಅದ್ರ ಹೆಜ್ಜೆ ಗುರುತುಗಳು ಸಿಕ್ಬಿಡ್ತದೆ. ಏನ್ರಿ ಇದು? ಪಪ್ಪ. ಓಕೆ,
2 ರೋಡ್ ಇದೆ ಚೆಂಗಡಿಗೆ ಬರ್ಬೇಕಾರೆ. ಇದು ಒಡಕೆಳ್ಳ ಹೋಗುತ್ತೆ, ಇದು ಹೊಸೂರು ಹೋಗುತ್ತೆ. ಈ ರೀತಿ 2 ರೋಡನ್ನು ನಾವು ಕಾಣಬಹುದು. ಸೊ ಈ 2 ರೋಡಲ್ಲಿ ಇದು ಬಂದು ತುಂಬ ಹತ್ತಿರದ ವಲಯ. ಇದು ದಂಟಳ್ಳಿ ರೋಡ್ಗೆ ಹೋಗಿ ರೀಚ್ ಆಗುತ್ತೆ. ಸರಿಸುಮಾರು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿಂದ ಅಲ್ಲಿಗೆ 5 ಕಿಲೋಮೀಟ್ರು, ಟೋಟಲ್ 7 ಕಿಲೋಮೀಟ್ರ್ ರಸ್ತೆ ವ್ಯವಸ್ಥೆ ಕೊಟ್ಬಿಟ್ರೆ ಇವ್ರ ಲೈಫೇ ಚೇಂಜ್ ಆಗೋಗುತ್ತೆ. ಅಂದರೆ ಬದುಕು ಕಟ್ಕೋಬೋದು, ಕರ್ನಾಟಕದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಈ ರಸ್ತೆ ಕೊಟ್ಬಿಟ್ರೆ. ಸೊ ಇದು ದೂರ ಆಗುತ್ತೆ, ಒಡಕೆಳದ ಲಾಂಗ್ ಆಗುತ್ತೆ. ಸದ್ಯಕ್ಕೆ ಇದು ಸರ್ಕಾರ ಇದಕ್ಕೆ ಇನ್ನು ಅಷ್ಟು ಆದ್ಯತೆ ನೀಡೋ ಅವಶ್ಯಕತೆ ಇಲ್ಲ. ಬರೀ 7 ಕಿಲೋಮೀಟ್ರ್ ಏನಿದೆ ಇದೊಂದು ಪೂರಕ ವ್ಯವಸ್ಥೆಗಳನ್ನು ಕೊಟ್ಬಿಡಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ಇಷ್ಟು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.